ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೇ ತಿಂಗಳು 16ನೇ ತಾರೀಕು ಭಾವುಕ ಅಮಾವಾಸ್ಯೆ ಮತ್ತು ಶನಿ ಜಯಂತಿ, ಅಂದರೆ ಶನಿವಾರ ದಿನ ಅಮಾವಾಸ್ಯೆ ಸಿಕ್ಕಿದೆ. ಅದರಲ್ಲೂ ಶನಿ ಜಯಂತಿ ದಿನ ಅಂತ ಕರೀತಾರೆ. ಈ ಅಮಾವಾಸ್ಯೆ 13 ವರ್ಷದ ನಂತರ ಬಂದಿದೆ. ವೀಕ್ಷಕರೇ, ಈ ವಿಶೇಷ ದಿನವನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದರೆ, ಏನಾದರೂ ನೀವು ಇಲ್ಲಿ ತನಕ ಹಣಕಾಸಿನ ಸಮಸ್ಯೆ ಆಗಲಿ, ಶತ್ರು ಬಾಧೆ ಆಗಲಿ, ಗ್ರಹಪೀಡೆ ಆಗಲಿ, ಇಲ್ಲ ಕಣ್ಣಿನ ದೋಷ ಅಂದರೆ ಕಣ್ಣುಗಳು ಸರಿ ಇರಲ್ಲ, ನರದೋಷ ಅಂತಾರೆ, ಎಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ದರೆ ಈ ಶನಿವಾರದ ದಿನ ನೀವು ಮನೆಯಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿ, ಕೆಲವು ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜೆಯನ್ನು ಮನೆಯಲ್ಲಿ ನಿಷ್ಠೆಯಿಂದ ಮುಗಿಸಿ ಅದನ್ನು ತೆಗೆದುಕೊಂಡು ಹೋಗಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಅರ್ಪಿಸಿದ್ದೇ ಆದಲ್ಲಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಎಲ್ಲ ಏನು ನಿಮಗೆ ತೊಂದರೆಗಳನ್ನ ಹೇಳಿದ್ನೋ, ಹಣಕಾಸಿನ ಸಮಸ್ಯೆ ಆಗ್ಬೋದು, ಶತ್ರುಬಾಧೆ ಆಗ್ಬೋದು, ಗ್ರಹಪೀಡೆ ಆಗ್ಬೋದು, ನರದೋಷ ಆಗ್ಬೋದು, ಇದೆಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ ನೀವು. ಇದು ಬರಬೇಕು ಅಂದರೆ ಏನು ಮಾಡಬೇಕು, ಆ ವಸ್ತುಗಳು ಯಾವುದು, ಮತ್ತು ಆ ಪೂಜೆ ಮಾಡುವ ಸಮಯದಲ್ಲಿ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಏನಾದ್ರೂ ನಮ್ಮ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸ್ಕೊಡಿ ಇದನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ. ವೀಕ್ಷಕರೇ, ಮೊದಲಿಗೆ ಅಮಾವಾಸ್ಯೆಯ ದಿನ ಎದ್ದು ಸ್ನಾನವನ್ನು ಮಾಡಿ ದೇವರಿಗೆ ಪೂಜೆಯನ್ನು ಮುಗಿಸಿ. ಪೂಜೆಯನ್ನು ಮುಗಿಸಿದ ಮೇಲೆ ಅಂದರೆ ನಾರ್ಮಲಾಗಿ ಪೂಜೆ ಮಾಡಿ. ಅದಕ್ಕೂ ಮುಂಚೆ ನೀವು ಮನೆಗೆ 2 ವಸ್ತು ತಂದಿಟ್ಕೊಂಡಿರಬೇಕು. 3 ವಸ್ತು. ಮೊದಲಿಗೆ ಒಂದು ಎಳ್ಳೆಣ್ಣೆ, ಅದು ನಿಮ್ಮ ಇಚ್ಛೆ, 1/4 ಲೀಟ್ರ್ ಆಗ್ಬೋದು, ಅರ್ಧ ಲೀಟ್ರ್ ಆಗ್ಬೋದು, 1 ಲೀಟರ್ ಆಗ್ಬೋದು, ಅದು ನಿಮ್ಮ ಇಚ್ಛೆ ತಂದಿಟ್ಕೊಳ್ಳಿ. ಮತ್ತು 7 ಅರಿಶಿಣದ ಕೊಂಬು, ಬೇರು ಅಂತಾರಲ್ಲ, ಅದನ್ನು ತಂದಿಟ್ಕೊಳ್ಳಿ. 7 ಅರಿಶಿಣದ ಬೇರು ಮತ್ತು 1 ಎಳ್ಳೆಣ್ಣೆ ಪಾಕೆಟು ಮತ್ತು ಕಪ್ಪು ಬಟ್ಟೆ. ಇಷ್ಟನ್ನು ತಂದು ಆ ಕಪ್ಪು ಬಟ್ಟೆಯಲ್ಲಿ ಎಳ್ಳೆಣ್ಣೆ ಮತ್ತು 7 ಅರಿಶಿಣದ ಬೋಟು ಕೊಂಬನ್ನು ಕಟ್ಟಿಬಿಡಿ. ಗಂಟು ಕಟ್ಟಿ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು, ಪೂಜೆಯೆಲ್ಲ ಮುಗಿದ ಮೇಲೆ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ದೇವರ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಕುಳಿತು ಶನಿ ದೇವರ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. ನಿಮ್ಮ ಕೈಲಾದರೆ ಓಂ ಶಂ ಶನೇಶ್ವರಾಯ ನಮಃ ಅನ್ನಿ, ಅಥವಾ ನೀಲಾಂಜನ ಸಂಭಾಷಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ, ಅದು 2ರಲ್ಲಿ ಯಾವುದಾದ್ರೂ ಸರಿ. ಆ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಹನುಮಾನ್ ಚಾಲಿಸವನ್ನು ಒಮ್ಮೆ ಓದಿ ಆದ ಮೇಲೆ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಇಟ್ಟು ಬಂದುಬಿಡಿ, ಸಾಕು. ಇಷ್ಟು ಏನಾದರೂ ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ಇಷ್ಟು ವರ್ಷ ಏನು ಅನುಭವಿಸ್ತಿದ್ದೀರೋ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಂದು ಜೀವಿಗೂ ಅವರದೇ ಆದಂಥ ಟೈಮ್ ಅನ್ನೋದು ಬಂದೇ ಬರುತ್ತೆ. ಯಾರ ಟೈಮ್ಗೆಲ್ಲ ಕಾಯ್ತಾ ಇದ್ದೀರಾ, ಅವರು ಈ ಕ್ರಿಯೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಅವತ್ತಿನ ದಿನ ಕಾಗೆಗಳಿಗೆ ತಿನ್ನೋದಕ್ಕೆ ಯಾವ ರೀತಿಯ ಆಹಾರವನ್ನು ಹಾಕಿ, ಯಾಕೆಂದರೆ ಅವತ್ತು ಸರ್ವ ಶ್ರೇಷ್ಠ ಇದೆ. ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ. ಏಕೆಂದರೆ ಇದು ಸಿದ್ಧಾಂತ. ಎಲ್ರಿಗೂ ಮಂಗಳ ಹೋಗಲಿ.